ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ 50ಕ್ಕೂ ಹೆಚ್ಚು ದಲಿತ ಕುಟುಂಬಗಳ ಜಮೀನಿಗೆ ಅನ್ಯಾಯವಾಗಿದ್ದು, ದಲಿತ ಸೇನೆ ರಾಮ ವಿಳಾಸ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹಲಸಿನ ಮರದ ನಾಗೇನಹಳ್ಳಿ ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ದಲಿತ ಕುಟುಂಬಗಳ ಜಮೀನಿಗೆ ಅನ್ಯಾಯವಾಗಿದೆ. ಈ ಕೂಡಲೇ ಪ್ರಕರಣವನ್ನು ಪರಿಶೀಲಿಸಿ ನೊಂದ ದಲಿತರಿಗೆ ನ್ಯಾಯ ಒದಗಿಸುವಂತೆ ದಲಿತ ಸೇನೆ ರಾಮ ವಿಳಾಸ ಸಂಘಟನೆ ವತಿಯಿಂದ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಹಲಸಿನ ಮರದ ನಾಗೇನಹಳ್ಳಿ ಗ್ರಾಮದ ಪ್ರಭಾವಿ ವ್ಯಕ್ತಿಯೊಬ್ಬರಿಂದ ದಲಿತ ಸಮುದಾಯದ ಜಮೀನು ವಿಚಾರದಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಲಿತರ ಹಕ್ಕು ಮತ್ತು ಜಮೀನಿನ ರಕ್ಷಣೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದಲಿತ ಸೇನೆ ವತಿಯಿಂದ ಒತ್ತಾಯಿಸಲಾಗಿದೆ. ದಲಿತರಿಗೆ ಸೇರಿದ ಜಮೀನಿನ ಹಕ್ಕುಗಳನ್ನು ರಕ್ಷಿಸಿ ಅನ್ಯಾಯಕ್ಕೊಳಗಾದ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಎಂದು ದಲಿತ ಸೇನೆ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಗೋಳು ಸಿದ್ದರಾಜು ಒತ್ತಾಯಿಸಿದ್ದಾರೆ. ಈ ಕುರಿತು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಂಡು ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಗ್ರಾಮಸ್ಥರು ಹಾಗೂ ದಲಿತ ಸಂಘಟನೆಗಳ ಪ್ರಮುಖ ಬೇಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸೇನೆ ರಾಮ ವಿಳಾಸ ಸಂಘಟನೆಯ ಗುಬ್ಬಿ ತಾಲೂಕು ಅಧ್ಯಕ್ಷರಾದ ಶಿವರಾಜ್ ಹಾಗೂ ವಕೀಲರಾದ ಸುರೇಶ್ ಹಾಗೂ ಅನ್ಯಾಯಕ್ಕೊಳಗಾದ ದಲಿತ ಸಮುದಾಯದ ಮಹಿಳೆಯರು ಹಾಗೂ ಯುವಕರು ಭಾಗಿಯಾಗಿದ್ದರು. ಇವತ್ತು ಏನು ನನ್ನ ತಾಯಿಯಂದರು, ನಮ್ಮ ಅಕ್ಕ ತಂಗಿದ್ದರು ಮತ್ತು ನನ್ನ ತಾಯಿಯಂದ್ರಿಗೆ, ಅದು ಇಂಕೂಡು ಈ ಸರ್ಕಾರದ ದತ್ತು ಮಕ್ಕಳಾದಂಥ ದಲಿತರಿಗೆ ಉದ್ದೇಶಪೂರ್ವಕವಾಗಿ ಮೋಸ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ಗುಬ್ಬಿ ತಹಸೀಲ್ದಾರು ಮತ್ತು ಗುಬ್ಬಿಯಲ್ಲಿರುವಂಥ VA ಇವರುಗಳು ಬಂಡವಾಳಶಾಹಿಗಳಾದಂಥ ನರಸಿಂಹಮೂರ್ತಿ ಎಂಬ ವ್ಯಕ್ತಿಗೆ ಅನುಕೂಲ ಮಾಡಿಕೊಡೋಕ್ಕೋಸ್ಕರನ, ಶ್ರವಣ ಜಾತಿಗೆ ಅನುಕೂಲ ಮಾಡ್ಕೊಡೋಕ್ಕೋಸ್ಕರನ ದಲಿತ ಸಮುದಾಯಕ್ಕೆ ಸೇರಿದಂಥ, ಅದು ಚಪ್ಪಲಿ ಹೊಲ್ದಿ ಜೀವನ ಮಾಡೋ, ಚರಂಡಿ ಬಾಚಿ ಜೀವನ ಮಾಡೋಂಥ ಮಾದಿಗ ಸಮುದಾಯಕ್ಕೆ ಸೇರಿದಂಥ ಜನಕ್ಕೆ ಇವತ್ತು ಏನು ಸರ್ಕಾರ 1992-91ರಲ್ಲಿ ಏನು ಒಂದೊಂದು ಎಕರೆ ಮಂಜೂರು ಮಾಡಿಕೊಟ್ಟಿದ್ದು ಸರ್ವೆ ನಂಬರ್ 30, 40, 39ರಲ್ಲಿ ಏನು ಇವತ್ತು ಗುಬ್ಬಿ ತಾಲೂಕಿನ ಹಳಸೇನಾಗೇನಹಳ್ಳಿ ಗ್ರಾಮದ ದಲಿತರಿಗೆ ಮಂಜೂರು ಮಾಡಿಕೊಟ್ಟಿದ್ದ ಜಾಗನ ಇವತ್ತು ಒಬ್ಬನಿಗೆ ಅನುಕೂಲಕ್ಕಾಗಿ ಏನು ನರಸಿಂಹಮೂರ್ತಿ ಅನ್ನೋ ವ್ಯಕ್ತಿಗೆ ರುದ್ರಮೂರ್ತಿಗೆ ಅನುಕೂಲವಾಗಿ ಅವ್ನಿಗೆ ಅನುಕೂಲ ಆಗಬೇಕು ರುದ್ರಮೂರ್ತಿಗೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಅಲ್ಲಿನ ತಹಸೀಲ್ದಾರ್ ಆದಂಥ ಭಾರತಿ ಮೇಡಮ್ ಅವರು 32 ಜನಕ್ಕೆ 33 ಎಕರೆ ಜಮೀನು 1998ಗೆ ಸ್ಯಾಂಕ್ಷನ್ ಆಗಿದೆ. ನಾವು ಹೆಚ್ಚು ಕಮ್ಮಿ 2016 ಹಿಂದಿನ ತನಕ ನಾವು ಪ್ರತಿಯೊಬ್ಬರು ಒಂದೊಂದು ಎಕರೆ ಜಮೀನಲ್ಲಿ ಅನುಭವದಲ್ಲಿದ್ದೀವಿ. ನಮ್ಮ ಜಮೀನು ಇರೋದು 1 ಎಕರೆ. ಈಗ ಫೆಬ್ರವರಿ 2026ರಲ್ಲಿ ಸರ್ವೆ ಮಾಡ್ತೀವಿ ಅಂತೇಳಿ ನಾವು ಯಾವುದೇ ರೀತಿ ನಮಗೆ ದುರಸ್ತಿ ಮಾಡಿ ಅಂತ ನಾವು ಯಾವುದೇ ರೀತಿ ಇಂಟಿಮೇಷನ್ ಕೊಟ್ಟಿಲ್ಲ. ನಾವು ದುರಸ್ತಿ ಮಾಡಿ ಅಂತ ನಾವು ಯಾವುದೇ ರೀತಿ ಅರ್ಜಿ ಕೊಟ್ಟಿಲ್ಲ. ಏಕಾಏಕಿ ನಿಮ್ಮ ಜಮೀನು ದುರಸ್ತಿ ಮಾಡ್ತೀವಿ ಅಂತ ನಾವು ಫೆಬ್ರವರಿ ತಿಂಗಳಿಗೆ 3 ಸರ್ವೆ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಬಂದು ನಮ್ಗೆ ಯಾವುದೇ ರೀತಿ ನೋಟಿಸ್ ಇಶ್ಯೂ ಮಾಡಿರಲ್ಲ. ಯಾವುದೋ ನೋಟಿಸ್ ಕೊಡ್ತಾರೆ, ನೀವು ಯಾಕೆ ಬಂದಿರೋದು ಕೇಳಕ್ಕೆ ತಹಶೀಲ್ದಾರ್ ಹೇಳ್ಕೊಟ್ಟು ಕಳಿಸಿದ್ದಾರೆ. ಎಲ್ಲ SC ಜನಾಂಗದವ್ರನ್ನ ಸರ್ವೆ ಮಾಡಿ ಕಲ್ಲಾಕಿ ಅದ್ಕೋಸ್ ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ಹತ್ರ ಬಂದು, ಅದು ಅವ್ರು ಯಾವ ಥರ ಅವರು ಈ ಮೈಂಡಲ್ಲಿ ಯೋಚನೆ ಮಾಡಿದ್ರೆ ಅಂದರೆ, ತೀರಾ ಎಜುಕೇಟೆಡ್ ಇಲ್ದಿರೋರು, ಈ ವಯಸ್ಸಾಗಿರೋರು ವಯಸ್ಸರ ಹತ್ರ ಹೋಗಿ ಅವ್ರ ಹತ್ರನ ಖಾಲಿ ಪೇಪರಿಗೆ ಸೈನ್ ಹಾಕಿಸ್ಕೊಂಡು ನಿಮ್ಮ ಜಮೀನ 1 ಎಕರೆ ವಿಂಗಡಣೆ ಮಾಡಿ ನಿಮ್ಮ ಜಮೀನಿಗೆ ಕಲ್ಲಾಕಿ ಕೊಡ್ತೀವಿ ಅಂತೇಳಿ ಎಜುಕೇಟೆಡ್ ಇಲ್ದಿರರ್ತವ, ಓದು ಬರಲಿಲ್ಲದ ರೈತರು ಸೈನ್ ಹಾಕ್ಸ್ಕೊಂಡು ಹೋಗಿ 1 ಎಕರೆ ಜಮೀನು ನಿಮಗೆ ವಿಂಗಡಣೆ ಮಾಡಿಕೊಡ್ತೀವಿ ಅಂತೇಳಿ. ನ್ಯೂಸ್ ರಿಪೋರ್ಟರ್ ಧನಂಜಯ್ HN, ಎಂಪವರ್ ನ್ಯೂಸ್, ಕುಣಿಗಲ್. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.